ಮಹಾಭಾರತದ ಸಂಭವ ಪರ್ವದ 101ನೇ ಅಧ್ಯಾಯ. ಚಿತ್ರಾಂಗದ ವಿಚಿತ್ರ ವೀರ್ಯರ ಜನನ. ಶಾಂತನು ಚಿತ್ರಾಂಗದರ ನಿಧನ. ವಿಚಿತ್ರ ವೀರ್ಯನಿಗೆ ರಾಜ್ಯಾಭಿಷೇಕ. ಜನಮೇಜಯ, ಶಾಂತನುವು ಸತ್ಯವತಿಯನ್ನು ವಿಧಿಪೂರ್ವಕವಾಗಿ ಪಾಣಿಗ್ರಹಣ ಮಾಡಿಕೊಂಡು ಅವಳೊಡನೆ ಅನೇಕ ವರ್ಷಗಳ ಕಾಲ ಸುಖದಿಂದ ಕಳೆದನು. ಶಾಂತನುವಿನ ಆನಂದಮಯವಾದ ಸಂಸಾರ ಸಾಗರದಲ್ಲಿ 2 ಪುತ್ರ ರತ್ನಗಳು ಉದಯಿಸಿದವು. ಅವರಲ್ಲಿ ಚಿತ್ರಾಂಗದನೇ ಹಿರಿಯ ಮಗನು. ಎರಡನೆಯವನಾದ ವಿಚಿತ್ರ ವೀರ್ಯನು ಬಾಲಕನಾಗಿದ್ದಾಗಲೇ ಶಾಂತನುವು ತನ್ನ ಪಾರ್ಥಿವ ಶರೀರವನ್ನು ತೊರೆದನು. ಸತ್ಯವತಿಯ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತಿದ್ದ ಭೀಷ್ಮನು ಚಿತ್ರಾಂಗದನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಚಿತ್ರಾಂಗದನು ಬಹಳ ಪರಾಕ್ರಮಿಯಾಗಿದ್ದು ತನ್ನ ಭುಜಬಲ ಪರಾಕ್ರಮಗಳಿಂದ ಪ್ರಪಂಚದ ಸಕಲ ರಾಜರನ್ನು ಗೆದ್ದನು. ತನಗೆ ಸಮಾನರಾದ ಪರಾಕ್ರಮಿಗಳು ಭೂಮಿಯಲ್ಲಿಯೇ ಇಲ್ಲವೆಂಬ ಭಾವನೆಯು ಅವನಲ್ಲಿ ಮೂಡಿತ್ತು. ದೇವ, ದಾನವ, ರಾಕ್ಷಸರಲ್ಲಿ ತನಗೆ ಸಮಾನರು ಯಾರೂ ಇಲ್ಲವೆಂದೇ ಭಾವಿಸಿದನು. ಚಿತ್ರಾಂಗದನೆಂಬ ಹೆಸರನ್ನು ಹೊಂದಿದ್ದ ಗಂಧರ್ವರಾಜನಿಗೆ ಅವನ ದರ್ಪವನ್ನು ಕಂಡು ಅಸಹನೆ ಉಂಟಾಯಿತು. ತನ್ನ ಹೆಸರನ್ನು ಹೊಂದಿದ್ದುದನ್ನೇ ವ್ಯಾಜವನ್ನಾಗಿಟ್ಟುಕೊಂಡು ಕುರುರಾಜನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಸರ್ವರನ್ನು ನಿರ್ಲಕ್ಷಿಸಿದ್ದ ಚಿತ್ರಾಂಗದನಿಗೆ ಗಂಧರ್ವನ ವಿಷಯದಲ್ಲಿಯೂ ಅಲಕ್ಷ್ಯವೇ ಇದ್ದಿತಾದ ಕಾರಣ ಯುದ್ಧದ ಆಹ್ವಾನವನ್ನು ಅವನು ಆದರದಿಂದಲೇ ಸ್ವೀಕರಿಸಿದನು. ಕುರುಮುಖ್ಯನಿಗೂ ಗಂಧರ್ವನಿಗೂ ಕುರುಕ್ಷೇತ್ರದಲ್ಲಿ ಸರಸ್ವತೀ ನದಿಯ ತೀರದಲ್ಲಿ 3 ವರ್ಷಗಳ ಕಾಲ ಭಯಂಕರವಾದ ಯುದ್ಧವಾಯಿತು. ಆದರೆ ಕುರುರಾಜನು ಎಷ್ಟೇ ಪರಾಕ್ರಮಿಯಾಗಿದ್ದರೂ ಯುದ್ಧದಲ್ಲಿ ಮಾಯಾ ಪ್ರಕ್ರಿಯೆಯನ್ನು ತಿಳಿದವನಾಗಿರಲಿಲ್ಲ. ಗಂಧರ್ವನು ಮಾಯಾ ಯುದ್ಧದಿಂದ ಕುರುಭೂಪನನ್ನು ಮೃತ್ಯುವಿಗೀಡು ಮಾಡಿ ತನ್ನ ಲೋಕಕ್ಕೆ ತೆರಳಿದನು. ಭೀಷ್ಮನು ಚಿತ್ರಾಂಗದನ ಉತ್ತರ ಕ್ರಿಯೆಗಳನ್ನು ಯಥಾವಿಧಿಯಾಗಿ ನೆರವೇರಿಸಿದನು. ಬಾಲಕನಾಗಿದ್ದ ವಿಚಿತ್ರ ವೀರ್ಯನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ವಿಚಿತ್ರ ವೀರ್ಯನು ಬಾಲಕನಾಗಿದ್ದರೂ ಭೀಷ್ಮನ ಸಲಹೆಯಂತೆ ಧರ್ಮದಿಂದ ರಾಜ್ಯವಾಳುತ್ತಿದ್ದನು. ವಿಚಿತ್ರ ವೀರ್ಯನಿಗೆ ಭೀಷ್ಮನಲ್ಲಿ ಅಪಾರವಾದ ಭಕ್ತಿ ಗೌರವಗಳಿದ್ದಂತೆಯೇ ಭೀಷ್ಮನೂ ಸಹ ಬಹಳ ವಿಧೇಯತೆಯಿಂದ ವರ್ತಿಸುತ್ತಿದ್ದ ವಿಚಿತ್ರ ವೀರ್ಯನ ಹಿತರಕ್ಷಣೆಯಲ್ಲಿ ಜಾಗರೂಕನಾಗಿರುತ್ತಿದ್ದನು. ಇಲ್ಲಿಗೆ 101ನೇ ಅಧ್ಯಾಯವು ಮುಗಿಯಿತು.